I heartily welcome to this class, dear children. In previous session, we already studied about the lesson like the boy who asked for more. This is come the unit like children's are angel. It is the prose. So now we are going to learn about the poem like for a 5-year-old written by Fleur Edcock. It is our fourth unit, fourth poem. So today we are going to move with this poem for a 5-year-old written by Fleur Edcock. Dear children, let us we now about the poet. Who is our poet? Fleur Edcock. Fleur Edcock is a British citizen who was born in New Zealand in 1934. She worked as a librarian in London. She has also edited the Faber Book of 20th Century Women's Poetry. Many of her poems are about the everyday experiences of a woman as a wife and a mother. The poem for a 5-year-old tells us about the contradictions in our dealings. There is a difference between what we preach and what we really practice. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಮ್ಮ 4ನೇ ಯೂನಿಟ್ನ 4ನೇ ಪ್ರೋಸ್ ಆದಂಥ ಗದ್ಯವಾದಂತಹ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅನ್ನುವಂಥ ಗದ್ಯವನ್ನು ಅಭ್ಯಾಸ ಮಾಡಿದ್ದೀರಿ. ಇವತ್ತು ನಾವು ಅಧ್ಯಯನ ಮಾಡುವಂತಹ ಪೋಯಮ್ ಯಾವುದು ಅಂತಂದ್ರೆ ಫಾರ್ ಅ 5-year-old. ಅದನ್ನು ಬರೆದವ್ರು ಯಾರು ಅಂತಂದ್ರೆ ಫ್ಲಿವರ್ ಎಡ್ಕಾಕ್ ಅನ್ನುವಂಥ ಪೋಯೆಟ್ ಬರೀತಾರ. ಇಲ್ಲಿ ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಚಿತ್ರಣ ಇದೆ. ಅದೇನು ಅಂತಂದ್ರೆ ಫ್ಲಿವರ್ ಎಡ್ಕಾಕ್ ಈಸ್ ಅ ಬ್ರಿಟಿಷ್ ಸಿಟಿಸನ್ ಹೂ ವಾಸ್ ಬೋರ್ನ್ ಇನ್ ನ್ಯೂಜಿಲ್ಯಾಂಡ್ ಇನ್ 1934. ಇವರು 1934ರಲ್ಲಿ ನ್ಯೂಜಿಲ್ಯಾಂಡ್ನಲ್ಲಿ ಹುಟ್ತಾರ. ಹಾಗೆ ಇವರು ಯಾವ ಒಂದು ದೇಶದ ಪೌರತ್ವವನ್ನು ಪಡೆದಿದ್ರು ಅಂತಂದರೆ ಬ್ರಿಟಿಷ್ ಅಥವಾ ಬ್ರಿಟನ್ ದೇಶದ ಸಿಟಿಸನ್ ಆಗಿದ್ದರು. ಶಿ ವರ್ಕ್ ಆ್ಯಸ್ ಅ ಲೈಬ್ರರಿಯನ್ ಇನ್ ಲಂಡನ್. ಇವರು ಗ್ರಂಥಪಾಲಕರಾಗಿ ಲಂಡನ್ನಲ್ಲಿ ವರ್ಕ್ ಮಾಡ್ತಿದ್ರು. ಶಿ ಹ್ಯಾಸ್ ಆಲ್ಸೋ ಎಡಿಟೆಡ್. ಇವರು ಒಂದು ಬುಕ್ಕನ್ನು ಎಡಿಟ್ ಮಾಡ್ತಾರೆ. ಆ ಬುಕ್ ಹೆಸರೇನು ಅಂತಂದ್ರೆ ದ ಫೆಬರ್ ಬುಕ್ ಆಫ್ 20th Century ವುಮೆನ್ಸ್ ಪೋಯೆಟ್ರಿ. ವುಮೆನ್ಸ್ಗಳ ಕುರಿತಾಗಿ ಅಂದರೆ ಹೆಣ್ಣು ಮಕ್ಕಳ ಒಂದು ಕಾಳಜಿಯ ಕುರಿತಾಗಿ ಹೆಚ್ಚಾಗಿ ಪೋಯಮ್ಗಳನ್ನು ಬರೀತಾರೆ. Many of her poems are about her everyday experiences of a woman as a wife and a mother. ಈಗ ಆಲ್ರೆಡಿ ಹೇಳಿದಂಗೆ ಇವರು ಪೋಯಮ್ ಯಾವುದಕ್ಕೆ ರಿಲೇಟೆಡ್ ಅದಾವು ಅಂತಂದ್ರೆ ಹರ್ ಪೋಯಮ್ಸ್ ರಿಲೇಟೆಡ್ ಟು ವುಮೆನ್ ಆ್ಯಸ್ ಅ ವೈಫ್ ಆ್ಯಂಡ್ ಅ ಮದರ್. ಹೆಂಡತಿಯಾಗಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾಳೆ ಒಬ್ಬ ಮಹಿಳೆ, ಹಾಗೆ ತಾಯಿಯಾಗಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾಳೆ ಅನ್ನೋದನ್ನು ಕುರಿತಾಗಿ ಇರುತ್ತೆ. ಟೋಟಲ್ ಆಗಿ ಇವರ ಒಂದು ಪೋಯಮ್ಸ್ ಅಥವಾ ಇವರ ಕಥೆಗಳು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತಾವ ಅಂತಂದ್ರೆ ದಿಸ್ ಈಸ್ ಫಿಮಿನಿಯನ್ ಸೈಕಿ ಅಂಥೇಳಿ ಕರಿತೀವಿ. ಅಂದರೆ ವುಮೆನ್ಗಳ ಕುರಿತಾಗಿ ಅಥವಾ ಮಹಿಳೆಯರ ಕುರಿತಾಗಿ ಬರೆದಂಥ ಕಥೆಗಳಾಗಿರ್ತಾವ. ಸೊ ದಿಸ್ ಪೋಯಮ್ ವಾಟ್ ಟೆಲ್ಸ್ ದಿಸ್ ಪೋಯಮ್ ಅಬೌಟ್ ಅಸ್. ಸೊ ಈ ಒಂದು ಪೋಯಮ್ ನಮಗೆ ಏನು ಹೇಳ್ಕೊಡ್ತೈತಿ ಅನ್ನೋದನ್ನು ಈಗ ನಾವು ಅಧ್ಯಯನ ಮಾಡೋಣ. ದ ಪೋಯಮ್ ಫಾರ್ ಅ 5-year-old ಟೆಲ್ಸ್ ಅಸ್ ಅಬೌಟ್ ದ ಕಾಂಟ್ರಡಿಕ್ಷನ್ಸ್ ಇನ್ ಅವರ್ ಡೀಲಿಂಗ್ಸ್. ನಾವು ಯಾವ ರೀತಿ ಕಾಂಟ್ರಡಿಕ್ಷನ್ಸ್ ಮಾಡ್ಕೊಂಡಿರ್ತೀವಿ ನಮ್ಮ ಲೈಫ್ ಒಳಗೆ, ಯಾವ ರೀತಿ ಡೀಲಿಂಗ್ಸ್ ಇರ್ತಾವ ನಮ್ಮ ಅನ್ನೋದರ ಕುರಿತಾಗಿ ಹೇಳುತ್ತಾ ಏನು ಹೇಳ್ತೈತಿ ಅಂತಂದ್ರೆ ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ವಿ ಪ್ರೀಚ್ ಆ್ಯಂಡ್ ವಾಟ್ ವಿ ರಿಯಲಿ ಪ್ರಾಕ್ಟೀಸ್. ಏನು ಡಿಫ್ರೆನ್ಸ್ ಐತಿ ಯಾವುದರ ಮಧ್ಯೆ ವಾಟ್ ವಿ ಪ್ರೀಚ್ ಆ್ಯಂಡ್ ವಾಟ್ ವಿ ರಿಯಲಿ ಪ್ರಾಕ್ಟೀಸ್. ನಾವು ಏನು ಹೇಳ್ತೀವಿ ಮತ್ತು ಏನನ್ನು ಮಾಡ್ತೀವಿ ನಮ್ಮ ಜೀವನದೊಳಗೆ, ದಿನನಿತ್ಯ ಜೀವನದೊಳಗೆ ನಾವೇನು ಮಾಡ್ತಿರ್ತೀವಿ, ನಾವೇನು ಹೇಳ್ತೀವೋ ಅದನ್ನು ಮಾಡ್ತಿರಂಗಿಲ್ಲ, ಮಾಡೋದನ್ನು ಹೇಳ್ತಿರಂಗಿಲ್ಲ. ಹೇಳುವುದು ಒಂದು, ಮಾಡುವುದೇ ಮತ್ತೊಂದು ಆಗಿರ್ತೈತಿ. ಸೊ ಹಂಗೆ ಈ ಪೋಯಮ್ ಒಳಗೆ ಕವಿ ಏನನ್ನು ಹೇಳಲು ಇಷ್ಟಪಟ್ಟಾರ ಅನ್ನೋದನ್ನು ಈಗ ನಾವು ಅಧ್ಯಯನ ಮಾಡೋಣ. ಶಿ ಈಸ್ ದ ಪೋಯೆಟ್ ಫ್ಲಿವರ್ ಎಡ್ಕಾಕ್ ಹೂ ರೋಟ್ ಅವರ್ ಪೋಯಮ್ ಫಾರ್ ಅ 5-year-old. ಹೌ ಈಸ್ ಶಿ, ಡಿಯರ್ ಚಿಲ್ಡ್ರನ್? ಶಿ ಈಸ್ ಸೋ ಬ್ಯೂಟಿಫುಲ್, ಯು ನೋ. So let us we are move with the next step of our study is glossary. Windows sill. Here what do you mean by window sill? Window sill is none other than lower wooden frame of the window, usually flat and broad. ಇದು ಕಟ್ಟಿಗೆಯ ಒಂದು ಚೌಕಟ್ಟು. ನಾವು ಕಟ್ಟಿಗೆ ಏನು ಹಾಕಿರ್ತೀವಲ್ಲ, ಕಿಟಿಕಿ ಏನು ಕೂಡಿಸಿರ್ತೀವಲ್ಲ, ಅಲ್ಲಿ ಅರೌಂಡಾಗಿ ಕಟ್ಟಿಗೆ ಚೌಕಟ್ಟು ಇರ್ತೈತಲ್ಲ, ದಟ್ ಈಸ್ ಕಾಲ್ಡ್ ವಿಂಡೋ ಸಿಲ್. ದಟ್ ನೋ ಒನ್ ಸ್ಕ್ವಾಶಸ್ ಇಟ್.
Since the snail is a slow creature, it is likely to be crushed under one's foot. ಸ್ನೇಲ್ ಅನ್ನುವಂಥದ್ದು ಅಥವಾ ಬಸವನ ಹುಳು ಅಂತ ಏನು ನಾವು ಕರಿತೀವಲ್ಲ, ಅದು ಒಂದು ಸಣ್ಣ ಕ್ರಿಯೇಚರ್. ಅದು ಮತ್ತು ಹೆಂಗೆ ತೆವಳ್ಕೊಂಡು ಹೋಗ್ತಿರ್ತೈತಿ, ಇಟ್ ಈಸ್ ಸ್ಲೋ ಕ್ರಿಯೇಚರ್, ಭಾಳ ಸಾವಕಾಶವಾಗಿ ತೆವಳಿಕೊಂಡು ಹೋಗ್ತಿರ್ತೈತಿ. ಇಟ್ ಈಸ್ ಲೈಕ್ಲಿ ಟು ಬಿ ಕ್ರಶ್ಡ್ ಅಂಡರ್ ಒನ್ಸ್ ಫುಟ್. ಇದು ಯಾರೂ ಇದನ್ನು ತುಳಿಬಾರ್ದು ಅನ್ನುವಂಥದ್ದು ಈ ಒಂದು ಅರ್ಥವನ್ನು ಕೊಡ್ತೈತಿ. ದ್ಯಾಟ್ ನೋ ಒನ್ ಸ್ಕ್ವಾಶಸ್ ಇಟ್. ಟು ಈಟ್ ಡ್ಯಾಫೋಡಿಲ್. ಟು ಫೀಡ್ ದ ಸ್ನೇಲ್. ದ ಸ್ನೇಲ್ ಈಟ್ಸ್ ಡ್ಯಾಫೋಡಿಲ್ಸ್, ಅ ಟೈಪ್ ಆಫ್ ಫ್ಲವರ್ ದ್ಯಾಟ್ ಬ್ಲೂಮ್ಸ್ ಇನ್ ಅರ್ಲಿ ಸ್ಪ್ರಿಂಗ್. ಇದೊಂದು ಡ್ಯಾಫೋಡಿಲ್ ಅನ್ನುವಂಥದ್ದು ಇಟ್ ಇಸ್ ಲೈಕ್ ಅ ಫ್ಲವರ್. ಇದು ಒಂದು ಹೂವಿನ ಥರ ಇರುವಂಥದ್ದು. ಇದು ಯಾವುದಕ್ಕೆ ಆಹಾರವಾಗಿರ್ತೈತಿ ಅಂತಂದರೆ ಬಸವನ ಹುಳುವಿಗೆ ಆಹಾರವಾಗಿರ್ತೈತಿ. ಅ ಕೈಂಡ್ ಆಫ್ ಫೇತ್ ಪ್ರಿವೆಲ್ಸ್. It is commonly believed that character is built rather by words of advice than by imitations of what others actually do. Of course, this is not true. It's only a prevailing belief, not based on truth. ಸತ್ಯವಾಗಿಲ್ಲದ ನಂಬಿಕೆ ಅಥವಾ ಅಪನಂಬಿಕೆ ಅಂಥೇಳಿ ಕರಿತೀವಿ. ಇನ್ನೊಬ್ಬರು ವರ್ಡ್ಸ್ ಮೇಲೆಯೂ ಡಿಪೆಂಡ್ ಆಗಿರ್ತಾವೆ ಹೊರತು ಸ್ವಂತ ಬುದ್ಧಿ ಮೇಲೆ ತಯಾರಾಗಿರೋದಿಲ್ಲ. ಅಂತಂದರೆ ಸುಳ್ಳು ನಂಬಿಕೆಗಳು ಅಂಥೇಳಿ ಅರ್ಥವನ್ನು ಕೊಡ್ಬೋದು. ಸ್ಟಿಲ್, ಈವನ್ ನೌ, ಇನ್ನೂ ಸಹ, ಇಲ್ಲಿಯ ತನಕ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗೆ ಪರ್ವೇಡ್ ಅಂತಂದ್ರೆ ಸರಬರಾಜು ಮಾಡು. ಏನು? ಸರಬರಾಜು ಮಾಡು. ಸೊ ಲೆಟ್ ಅಸ್ ವಿ ಆರ್ ಗೋಯಿಂಗ್ ಟು ಮೂವ್ ವಿತ್ ಅವರ್ ಪೋಯಮ್ A 5-year-old. What the poem tells us, we already told. In this poem, the mother feels for a 5-year-old tell us about the contradictions in our dealings. There is difference between what we preach and what we really practice. ಈ ಒಂದು ಪೋಯಮ್ ಒಳಗೆ ಒಬ್ಬ ತಾಯಿ ತನ್ನ ಮಗುವಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಆದರೆ ಬುದ್ಧಿವಾದವನ್ನು ಹೇಳುವುದಕ್ಕಿಂತ ಹೇಳಿ ನಂತರ ಹೇಳ್ತಾಳೆ, ನಾವೇನು ಮಾಡ್ತಿದ್ದೀವಿ ದಿನನಿತ್ಯದ ಜೀವನದೊಳಗೆ, ಹೇಳೋದೊಂದು ಮಾಡ್ತೀವಿ, ಮಾಡೋದೊಂದು ಮಾಡ್ತೀವಿ. ಹೇಳ್ತೀವಿ ಕರುಣೆ ತೋರಬೇಕು ಎಲ್ಲರ ಮೇಲೂ, ಬಡವರಂದರೆ ಕರುಣೆ ಇರಬೇಕು ಅಂತ ಹೇಳ್ತೀವಿ. ಆದರೆ ಯಾರೂ ಅದನ್ನು ವಾಸ್ತವಿಕವಾಗಿ ನಾವು ಮಾಡ್ತಾ ಇಲ್ಲ ಅನ್ನುವಂಥ ಸತ್ಯವನ್ನು ಇಲ್ಲಿ ತಾಯಿ ಮಗುವಿಗೆ ಬಿಚ್ಚಿಡ್ತಿದ್ದಾಳೆ. ಸೊ ವಾಟ್ ಶಿ ಟೋಲ್ಡ್, ವಿ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಸ್ಟಾಂಜಾ. A snail is climbing up the windowsill into your room. After a night of rain, you call me in to see, and I explain that it would be unkind to leave it there. It might grovel to the floor. We must take care that no one squashes it. You understand? And carry it outside with careful hand to eat a daffodil. Here, poetess sees the snail climbing up the flat wooden frame of the window into the room of her son or daughter after a night of rain. When rain was falling, that time our poet sees what she says, the snail climbing up the windowsill of her daughter or son's room. That time the child calls her and said, "See to it." The mother tells the child it would be unkind to leave the snail there on windowsill. The snail might crawl to the floor, and we must take care that nobody squashes it. So she said to her child, if she or he understand and carry it outside with careful hand to eat a daffodil, which is its food. ಈ ಒಂದು ಪ್ರಥಮ ನುಡಿಯಲ್ಲಿ ಕವಿ ಏನನ್ನು ಹೇಳಲು ಇಷ್ಟಪಡ್ತಾರೋ ಅಂತಂದ್ರೆ, ಶಿ ಸಾ ದ ಸ್ನೇಲ್ ವಾಸ್ ಕ್ಲೈಂಬಿಂಗ್ ಅಪ್ ದ ವಿಂಡೋ ಸಿಲ್ ಆಫ್ ಹರ್ ಚೈಲ್ಡ್ ರೂಮ್. ಆಕೆ ತನ್ನ ಮಗುವಿನ ಒಂದು ಕೋಣೆಯಲ್ಲಿ ಕಿಟಕಿಯ ಒಂದು ಏನು ಸಮತಟ್ಟಾದ ಆ ಕಿಟಕಿಯ ಕಟ್ಟಿಗೆಯ ಭಾಗ ಇರ್ತೈತಲ್ಲ ಅದ್ರ ಮೇಲೆ ಒಂದು ಸ್ನೇಲ್ ಹೋಗ್ತಾ ಇರ್ತೈತಿ. ಅದನ್ನು ನೋಡಿ ಆ ಮಗು ಕರಿತೈತಿ. ಆಫ್ಟರ್ ಅ ನೈಟ್ ಆಫ್ ರೇನ್ ಯು ಕಾಲ್ ಮೀ, ಶಿ ಸೆಡ್. her child was called her and she explained. ಆಕಿ ನನ್ನ ಕರಿತೈತಿ ಮತ್ತು ಆಕಿ ಒಂದು ಎಕ್ಸ್ಪ್ಲೇನ್ ಕೊಡ್ತಾಳೆ. ಏನು ಅಂತಂದ್ರೆ ದ್ಯಾಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್. ಅಲ್ಲಿ ಅದನ್ನು ಬಿಡುವುದು ಏನೋ ಅಷ್ಟು ಸಮಂಜಸವಲ್ಲ. ವೈ? ಬಿಕಾಸ್ ಇಟ್ ಮೈಟ್ ಕ್ರಾವೆಲ್ ಟು ದ ಫ್ಲೋರ್. ವಿ ಮಸ್ಟ್ ಟೇಕ್ ಕೇರ್ ದ್ಯಾಟ್ ನೋ ಒನ್ ಸ್ಕ್ವಾಶಸ್ ಇಟ್. ನಾವು ಅದನ್ನು ಅಲ್ಲಿ ಬಿಡೋದು ಸೇಫ್ ಅಲ್ಲ. ಯಾಕಂದ್ರೆ ಅದು ಏನು ಸ್ಲೋ
ಏನೈತಿ ಸ್ಲೋ ಕ್ರಿಯೇಚರ್ ಐತಿ. ಅದಕ್ಕಾಗಿ ಅದನ್ನು ಯಾರಾದರೂ ಪಾದದ ಕೆಳಗೆ ಹಾಕಿ ತುಳಿಬೋದು, ಅದನ್ನು ನಾವಲ್ಲಿ ಬಿಡೋದು ಸೇಫ್ ಅಲ್ಲ. ಸೊ ಶಿ ಸೇಡ್ ಟು ಹರ್ ಚೈಲ್ಡ್, ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಯಾರಿ ಇಟ್ ಔಟ್ಸೈಡ್ ವಿತ್ ಕೇರ್ಫುಲ್ ಹ್ಯಾಂಡ್ ಟು ಈಟ್ ಎ ಡ್ಯಾಫೋಡಿಲ್. ನಾ ಏನು ಅನ್ಕೋತೀನಿ, ನೀ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಯು ಕ್ಯಾರಿ ಇಟ್ ಔಟ್ಸೈಡ್, ನೀ ಅದನ್ನು ಹೊರಗಿಟ್ಟು ಬರ್ತಿ ಮತ್ತು ಅದಕ್ಕೊಂದು ಏನು ಮಾಡ್ತಿ, ಕೇರ್ಫುಲ್ಲಾದ ಜಾಗವನ್ನು ಒದಗಿಸಿ ಕೊಡ್ತಿ ಅನ್ನುವಂಥದ್ದನ್ನು ನಾನು ನಂಬ್ತೀನಿ ಅಥವಾ ನಾನು ಹೋಪ್ ಇಟ್ಕೊಂಡೀನಿ ಅಂಥೇಳಿ ಹೇಳ್ತಾಳೆ. ಟು ಈಟ್ ಅ ಡ್ಯಾಫೋಡಿಲ್, ಡ್ಯಾಫೋಡಿಲ್ ಅನ್ನುವಂಥದ್ದು ಒಂದು ಫ್ಲವರ್. ಹಾಗಾಗಿ ಅದನ್ನು ಡ್ಯಾಫೋಡಿಲ್ ತಿನ್ನಾಕಂತೇಳಿ ನೀ ಇಟ್ಟು ಬರ್ತಿ ಅನ್ನುವಂಥ ನಂಬಿಕೆಯನ್ನು ಹೊಂದಿದ್ದೇನೆ ಅಂಥೇಳಿ ಮಗುವಿಗೆ ತಾಯಿ ಹೇಳ್ತಾಳೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಡ್ಯಾಫೋಡಿಲ್ and it is the snail. It eats a daffodils like this. This is all about the picture of daffodil with the snail. Let us we move with the next stanza of the poem. What she will tell in the next stanza. I see them that a kind of faith prevails. Your gentleness is molded still by words. From me, who have trapped mice and shot wild birds. From me, who drowned your kittens, who betrayed your closest relatives, and who purveyed the harshest kind of truth to many another. But that is how things are. I am your mother, and we are kind to snails. According to the poet, same kind of faith prevails that our character is molded by words. But the poetess does not agree. Poetess or mother says that she has trapped mice and shot wild birds and has drowned her child's kittens, and also she has betrayed her closest relatives who told harsh kind of truth to others. She tells the child, so these are the facts. Still, I am your mother, and they are kind to snails. In the second stanza of the poem, the poet says us, what she says us, same kind of faith prevails that our character is molded by words. ಈ ಒಂದು ಸೆಕೆಂಡ್ ಸ್ಟಾಂಜಾದೊಳಗೆ ಕವಯಿತ್ರಿಯವರು ಏನು ಹೇಳ್ತಾರೋ ಅಂತಂದ್ರೆ, ನಮ್ಮಲ್ಲಿ ಒಂದು ರೀತಿಯ ನಂಬಿಕೆ ಮುಂದುವರಿಯುತ್ತಿದೆ. ಯಾವುದು ಆ ನಂಬಿಕೆ ಅಂತಂದ್ರೆ, ಯುವರ್ ಜೆಂಟಲ್ನೆಸ್ ಈಸ್ ಮೌಲ್ಡೆಡ್ ಸ್ಟಿಲ್ ಬೈ ವರ್ಡ್ಸ್ ಓನ್ಲಿ, ನಾಟ್ ಬೈ ಬಿಹೇವಿಯರ್. ಏನು ನಾವು ಎಲ್ಲರಿಗೂ ಬುದ್ಧಿವಾದ ಹೇಳಕ್ಕೆ ಸರಿ ಅನ್ನಿಸ್ತೈತಿ, ವಿ ಆರ್ ಗಿವಿಂಗ್ ಸೋ ಮೆನಿ ವರ್ಡ್ಸ್, ಬಟ್ ವಿ ಹ್ಯಾವ್ ನಾಟ್ ಬಿಹೇವ್ ಲೈಕ್ ದ್ಯಾಟ್. ನಾವು ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಂಗೆ ಇಲ್ಲ. ಬರೀ ಏನು ಮಾತಿನ ಮುಖಾಂತರ ಹೇಳ್ತೀವಿ, ಒಳ್ಳೆಯವರಾಗಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಸಮಾಜಕ್ಕೆ ಅಂಥೇಳಿ. ಆದರೆ ನಾವು ಅದನ್ನು ಅಳವಡಿಸಿಕೊಳ್ಳೋದು ಏನಾಗ್ಬಿಟ್ಟೈತಿ, ರೇರ್. ನಾವು ನಮ್ಗಿಂತ ಸಣ್ಣವ್ರಿಗೂ ಬುದ್ಧಿ ಹೇಳ್ತೀವಿ, ನಮ್ಗಿಂತ ದೊಡ್ಡವ್ರಿಗೂ ಬುದ್ಧಿ ಹೇಳ್ತೀವಿ. ಆದರೆ ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋದು ಕಡಿಮೆ. ಹೇಳುವುದು ಸಾಗರದಷ್ಟು, ಮಾಡುವುದು ಸಾಸಿವೆಯಷ್ಟು, ಹಂಗಾಗ್ಬಿಟ್ಟೈತೆ ಜೀವನ ಈಗ. ಸೊ ಹಿಯರ್ ಅವರ್ ಪೋಯೆಟ್ ಆಲ್ಸೋ ಸೇಸ್, ಐ ಸಿ ದೆನ್ ದಟ್ ಅ ಕೈಂಡ್ ಆಫ್ ಫೇತ್ ಪ್ರಿವೆಲ್ಸ್. ಸುಳ್ಳು ನಂಬಿಕೆಗಳ ಮೇಲೆ ನಮ್ಮ ಜೀವನ ನಡೆದು ಬಿಟ್ಟೈತಿ. ಯುವರ್ ಜೆಂಟಲ್ನೆಸ್ ಈಸ್ ಮೋಲ್ಡೆಡ್ ಸ್ಟಿಲ್ ಬೈ ವರ್ಡ್ಸ್. ಇವನ್ ಇಲ್ಲಿ ತನಕನೂ ನಮ್ಮ ಜೆಂಟಲ್ನೆಸ್ ಅಥವಾ ಕೈಂಡ್ನೆಸ್ ಅಂತ ಏನು ಕರಿತೀವಿ, ಅದು ಮೌಲ್ಡೆಡ್ ಅಂತಂದ್ರೆ ಹೊಯ್ದು ಬಿಟ್ಟೈತಿ. ಹೆಂಗೆ ಹೊಯ್ದು ಬಿಟ್ಟೈತಿ ಅಂತಂದ್ರೆ, ಬರೀ ಶಬ್ದಗಳಿಂದ ನಮ್ಮ ಮೇಲೆ ಆ ಒಂದು ಕೈಂಡ್ನೆಸ್ ಅನ್ನೋದು ಹೊಯ್ದು ಬಿಟ್ಟೈತಿ. ಫ್ರಾಮ್ ಮೀ ಹೂ ಹ್ಯಾವ್ ಟ್ರ್ಯಾಪ್ಡ್ ಮೈಸ್ ಆ್ಯಂಡ್ ಶಾರ್ಟ್ ವೈಲ್ಡ್ ಬರ್ಡ್ಸ್. ನಿನಗೆ ಟೇಕ್ ಕೇರ್, ಅದನ್ನು ಏನು ಮಾಡೋ, ಆ ಸ್ನೇರ್ ಮೇಲೆ ಕೇರ್ ತಗೋ, ಅದನ್ನು ಏನು ಮಾಡು, ಜಂಟಲಾಗಿ ಒಯ್ದು ಹೊರಗಿಟ್ಟು ಬಾ ಅಂತ ಹೇಳತ್ತೀನಿ. ಆದರೆ ನಾನು ಏನು ಮಾಡೀನಿ ಅಂತಂದ್ರೆ, ಹ್ಯಾವ್ ಟ್ರ್ಯಾಪ್ಡ್ ಮೈಸ್, ನಾನು ಇನ್ನು ಇಲಿಗಳನ್ನು ಬಡ್ದಿದ್ದೇನೆ. ಆ್ಯಂಡ್ ಆಲ್ಸೋ ಶಾರ್ಟ್ ವೈಲ್ಡ್ ಬರ್ಡ್ಸ್, ಮತ್ತು ಕೆಲವೊಂದಿಷ್ಟು ಪಕ್ಷಿಗಳನ್ನು ಶೂಟ್ ಮಾಡಿದ್ದೇನೆ. ಫ್ರಾಮ್ ಮೀ ಹೂ ಡ್ರೌಂಡ್ ಯುವರ್ ಕಿಟನ್ಸ್, ನಿನ್ನ ಬೆಕ್ಕಿನ ಎಷ್ಟೋ ಮರಿಗಳನ್ನು ನಾನು ಮುಳುಗಿಸಿದ್ದೇನೆ. ಹೂ ಬಿಟ್ರೇಡ್ ಯುವರ್ ಕ್ಲೋಸೆಸ್ಟ್ ರಿಲೇಟಿವ್ಸ್, ನಿನ್ನ ಸಂಬಂಧಗಳನ್ನು, ನಿನ್ನ ಫ್ರೆಂಡ್ಸ್ ಆಗಿರಬಹುದು, ನಿನ್ನ ರಿಲೇಟಿವ್ಸ್ಗಳನ್ನು ಆಗಿರಬಹುದು, ನಾ ಏನು ಮಾಡೀನಿ, ಅವ್ರ ಮೇಲೆ ಕ್ರೋಧವನ್ನು ವ್ಯಕ್ತಪಡಿಸಿದ್ದೇನೆ, ದ್ವೇಷವನ್ನು ಸಾಧಿಸಿದ್ದೇನೆ. ಆ್ಯಂಡ್ ಹೂ ಪರ್ವೇಡ್ ದ ಹಾರ್ಸೆಸ್ಟ್ ಕೈಂಡ್ ಆಫ್ ಟ್ರೂತ್ ಟು ಮೆನಿ ಅದರ್. ಮತ್ತು ನಾ ಏನು ಮಾಡಿದ್ದೇನೆ ಅಂತಂದ್ರೆ, ಸತ್ಯ ಸಂಗತಿಗಳು, ನಾ ಕಠಿಣವಾದ ಸತ್ಯವನ್ನು ಹೇಳುವುದನ್ನು ಮುಂದುವರಿಸಿದ್ದೇನೆ. ಹಾಗೆ ಬಟ್ ದ್ಯಾಟ್ ಈಸ್ ಹೌ ಥಿಂಗ್ಸ್ ಆರ್. ಇವ ಎಲ್ಲ ಏನು ನಿಜವಾದ ಫ್ಯಾಕ್ಟ್ಗಳು. ದೀಸ್ ಆರ್ ರಿಯಲ್ ಫ್ಯಾಕ್ಟ್ಸ್. ಐ ಆಮ್ ಯುವರ್ ಮದರ್, ನಾ ಮತ್ತೇನು ನಿನ್ನ ತಾಯಿ. ಆ್ಯಂಡ್ ವಿ ಆರ್ ಕೈಂಡ್ ಟು ಸ್ನೇಲ್ಸ್. ನಾ ಈಗೇನು ಹೇಳತ್ತೇನೆ ಈಗ ಮತ್ತು ನಿನಗೆ, ನಾವು
ಏನು ಮಾಡುನು ಆ ಸ್ನೇಲ್ ಮೇಲೆ ಕರುಣೆಯನ್ನು ತೋರುನು, ಆ ಸ್ನೇಲನ್ನು ಕಾಪಾಡುನು, ಯಾರು ತುಳಿದೇ ಇರುವಂಗ ಅಂಥೇಳಿ ಹೇಳತ್ತೀನಿ. ಸೊ ಡಿಯರ್ ಚಿಲ್ಡ್ರನ್, ಅಟ್ ದ ಎಂಡ್ ಆಫ್ ದ ಪೋಯಮ್ ದ ಪೋಯೆಟ್ ಗೇವ್ ಅಸ್ ಮೆಸೇಜ್. ವಾಟ್ ದ್ಯಾಟ್ ಮೆಸೇಜ್ ವಾಸ್? The message that this poem conveys is that man does what he says he does, and he has nothing to do with what he says and does. ಅದ ಮನುಷ್ಯ ಏನು ಹೇಳಿದಂಗೆ ಮಾಡಂಗಿಲ್ಲ, ಮಾಡಿದ್ದನ್ನು ಹೇಳಂಗಿಲ್ಲ. ಏನೋ ಮಾಡಿದ್ದನ್ನು ಜಾಸ್ತಿ ಹೇಳ್ಕೊತಾನೆ, ಆದ್ರೆ ಹೇಳಿದಂಗೆ ಯಾವತ್ತೂ ನಡ್ಕೊಳಕ್ಕೆ ಆಗೋದಿಲ್ಲ. ಆದರೆ ನಾವು ಈ ರೀತಿ ಮಾಡೋದು ಬೇಡ. ಎಷ್ಟು ಸಾಧ್ಯ ಆಕೈತೋ ಅಷ್ಟು ಬಸವಣ್ಣವ್ರು ಹೇಳಿದಂಗೆ ನುಡಿದಂತೆ ನಡೆಯೋಣ ಅಂತ ಹೇಳ್ತಾ ಈ ಒಂದು ಪದ್ಯಕ್ಕೆ ವಿರಾಮವನ್ನು ನೀಡ್ತೇನೆ. ಐ ಕನ್ಕ್ಲೂಡ್ ದಿಸ್ ಪೋಯಮ್ ವಿತ್ ಅ ಗುಡ್ ಮೆಸೇಜ್ ಲೈಕ್ for a 5-year-old poem. So dear students, I hope you understand this poem very well. Thank you so much.